ಕಿಚ್ಚ ಕ್ರಿಯೇಷನ್ಸ್ ಬ್ರ್ಯಾಂಡಿಂಗ್ ಎಷ್ಟು ವರ್ಕ್ ಆಗುತ್ತೆ ಯಾರಿಗೆ? ಸಿನಿಮಾಗೆ ಸರ್, ಯಾಕಂದ್ರೆ ಸುದೀಪ್ ಅವರ ಬ್ಯಾನರ್ನ ಸಿನಿಮಾ ಅಂತ ಅಂದ್ಕೊಳ್ತಾರೆ. ಅಥವಾ ಈಗ ಸರ್, ಕಿಚ್ಚ ಕ್ರಿಯೇಷನ್ಸ್ ಅಂತ ನೀವೇನು ಹಾಕೋತಾ ಇದ್ದೀರೋ ಅಲ್ಲಿ, ನಾನು ಬಿಕಾಸ್ ನನ್ನ ಬ್ಯಾನರ್ ಅಂತ ನಾನು ಹಾಕೋತಾ ಇಲ್ಲ, ಅದನ್ನ ನಾನು ಆ ಥರ ಕೊಲಾಬರೇಟ್ ಆಗ್ತಾ ಇದ್ದೀನಿ. ಕಿಚ್ಚ ಕ್ರಿಯೇಷನ್ಸ್ ಅಂತ ಏನಕ್ಕೆ ಬರುತ್ತೆ ಅಂದ್ರೆ, ಇವಾಗ ನಂಗೆ ಏನೋ ಒಂದು ಅಮೌಂಟ್ ಇರುತ್ತೆ ಅನ್ಕೊಳ್ಳೋಣ, XYZ ಅಮೌಂಟ್ ಇರುತ್ತೆ ನನ್ನ ಪೇಮೆಂಟ್. ನಾವೇನ್ ಮಾಡ್ತೀವಿ, ಈ ತರ ಸಿನಿಮಾ ಅಂತ ಬಂದಾಗ, ಚೆನ್ನಾಗಾಗ್ಲಿ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಒಂದು ಚಿಕ್ಕ ಮೊತ್ತ ತಗೊಂಡು ಮಿಕ್ಕಿದ ಅಲ್ಲೇ ಇಟ್ಟಿರ್ತೀವಿ, ಇದು ಪ್ರೊಡಕ್ಷನ್ಗೆ ಹಾಕೊಳ್ಳಿ ನೀವು. ಸೊ ಇಷ್ಟು ಶೇರಲ್ಲಿ ನಾನು ತಗೋತೀನಿ. ಸೊ ದುಡ್ಡು ಚೆನ್ನಾಗಾಯ್ತಾ, ನೀವು ಉಳಿದಿ, ನಾನು ಉಳಿತೀನಿ. ಚೆನ್ನಾಗಾಗ್ಲಿಲ್ವಾ, ನಿಮ್ದು ಹೋಯ್ತು, ನಂದು ಹೋಯ್ತು. ಆ ರಿಸ್ಕ್ ತಗೊಳಕ್ ನಾನು ರೆಡಿ ಇದ್ದೀನಿ, ಕೆಲವು ಸಿನಿಮಾ ಒಟ್ಟಿಗೆ, ಕೆಲವು ಬ್ಯಾನರ್ ಒಟ್ಟಿಗೆ. ಸೊ ಕಿಚ್ಚ ಕ್ರಿಯೇಷನ್ಸ್ ನಾನು ಇವೇನು ಹಾಕಿದ್ರೆ ಇಟ್ಸ್ ಕೊಲಾಬರೇಷನ್ ಆಫ್ ಪ್ರೊಡಕ್ಷನ್, ಜಸ್ಟ್ ನಾಟ್ ಆಸ್ ಜಸ್ಟ್ ಲುಕ್. ಅಂದ್ರೆ ತಮಿಳದ ಆಗ್ಲೇ ಅದು ಅಸ್ತಿತ್ವಕ್ಕೆ ಬರಬೇಕು ಅಂತಿದೆ. ಅಂದ್ರೆ ಹೀರೋ ಕೂಡ ಇಟ್ ಇಸ್ ಪರ್ಸನಲ್ ಸರ್. ಏನಾಗುತ್ತೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಕೆಲವರು ರೆಡಿ ಇದ್ದಾರೆ, ಕೆಲವರು ರೆಡಿ ಇಲ್ಲ. ಇನ್ನೊಂದೇನಾಗುತ್ತೆ ಸರ್, ರೆವಿನ್ಯೂ ಶೇರಿಂಗ್ ಅಂತ ಬಂದ್ಬೇಕಾದ್ರೆ ಒಂದು ವೈಯಕ್ತಿಕವಾಗಿ ಸರ್, ನನಗೂ ನಿಮಗೂ ನಂಬಿಕೆ ಇರಬೇಕು. ಒಬ್ಬ ಹೀರೋ ಎಲ್ಲ ಆಫೀಸಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಏನಂತಂದ್ರೆ, ನೀವು ನನಗೆ ಲೆಕ್ಕ ತೋರಿಸಿ, ಇವಾಗ ನಾವು ಇಲ್ಲಿ ಕೂತ್ಬಿಟ್ಟು ಹಾಸನದ ಥಿಯೇಟರ್ ಕಲೆಕ್ಷನ್ ಕೇಳಬೇಕು ಅಂದ್ರೆ ನನಗೆ ಅವ್ರ ನಂಬಿಕೆ ಇರಬೇಕು, ನಮ್ಮ ಹುಡುಗರು ಇರ್ಬೇಕಲ್ಲಿ. ಇಲ್ಲ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಏನ್ ನಡೀತಾ ಇದೆ ಶೇರ್ ಅಂದ್ಬಿಟ್ಟು. ಈಗ ರೆವಿನ್ಯೂ ಶೇರಿಂಗ್ ಅಂತ ಬಂದ್ರೆ ಪ್ರತಿ ಒಂದು ಬಿಸ್ನೆಸ್ ಅಲ್ಲೂ ಪ್ರೊಡ್ಯೂಸರ್ ನಿಮ್ಮ ಹತ್ರ ಓಪನ್ ಬುಕ್ ಅಲ್ಲಿ ಮಾತಾಡಕ್ಕೆ ರೆಡಿ ಇದಾರ, ಅವಾಗ ನೀವು ಮಾಡ್ಬೋದು. ಇಲ್ಲ ಅಂದ್ರೆ ಸರ್